ವೀಕ್ಷಕರೇ, ರಾಜೀವ್ ಗೌಡ ಶಿಡ್ಲಘಟ್ಟ ಪೌರಾಯುಕ್ತಿಗೆ ಧಮಕಿ ಹಾಕಿ ಅಬ್ಸ್ಕಾಂಡ್ ಆಗಿ ಪರಾರಿಯಾಗಿ 10 ದಿನಗಳಾಗಿದೆ. ಪಕ್ಷ ರಾಜೀವ್ ಗೌಡನನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು, ಆದರೆ ಕಿಕ್ಔಟ್ ಮಾಡಿದೆ. ಆದರೆ ಇಷ್ಟೇ ಸಾಕ, ಇನ್ನೂ ಕೂಡ ಅರೆಸ್ಟ್ ಯಾಕಿಲ್ಲ? ಒಬ್ಬ ಸ್ಥಳೀಯ ಮುಖಂಡನನ್ನ, ಪೊಲಿಟಿಕಲ್ ಪಾರ್ಟಿಯ ಸ್ಥಳೀಯ ಮುಖಂಡನನ್ನ ಅರೆಸ್ಟ್ ಮಾಡೋದಕ್ಕೆ ಇಡೀ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಗೃಹ ಇಲಾಖೆಗೆ ಸಾಧ್ಯ ಆಗ್ತಾ ಇಲ್ವಾ? ಪೊಲೀಸರಿಗೆ ಸಾಧ್ಯ ಆಗ್ತಾ ಇಲ್ವಾ? ಯಾರು ಈ ರಾಜೀವ್ ಗೌಡನನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ? ಯಾರು ಇಷ್ಟೆಲ್ಲ ಮಾಡಿ ಅವ್ರನ್ನ ಮಡ್ಲಲ್ಲಿ ಇಟ್ಕೊಂಡು ಕಾಪಾಡ್ತಾ ಇದ್ದಾರೆ? 10 ದಿನ ಆದರೂ ಕೂಡ ಜಸ್ಟ್ ಒಂದು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಏನೆಲ್ಲ ಇದೆ ಡೀಟೇಲ್ಸ್ ನೋಡಿ. ವೀರಪ್ಪನ್ ಇದನ್ನೆಲ್ಲ ಕಾಡಲ್ಲಿ ಅಲ್ಲಿ ಹೋಗಿ ಸೇರ್ಕೊಂಡಿರ್ಬೇಕು, ಹಂಗಾಗಿ ಇಳಿಯಕ್ಕಾಗ್ತದೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬಾಯಿಗೆ ಬಂದಂತೆ ನಿಂದಿಸಿದ್ದ ಧಮ್ಕಿ ವೀರ ರಾಜೀವ್ ಗೌಡನನ್ನ ಘಟನೆ ನಡೆದು 11 ದಿನಗಳ ಬಳಿಕ ಕಾಂಗ್ರೆಸ್ ಪಕ್ಷದಿಂದ ಹೊರಹಾಕಿದೆ. ರಾಜೀವ್ ಗೌಡನಿಂದಾದ ಮುಖಭಂಗದಿಂದ ತಪ್ಪಿಸಿಕೊಳ್ಳಲು ಅಮಾನತು ಮಾಡಿದ. ನಿರಂತರ ಸುದ್ದಿ ಪ್ರಸಾರ ಮಾಡಿ ರಾಜೀವ್ ಗೌಡ ಕರಾಳ ಮುಖವನ್ನ ಬಯಲು ಮಾಡಿದ್ದ ರಿಪಬ್ಲಿಕ್ ಕನ್ನಡ ಸಮರಕ್ಕೂ ಜಯ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷದಿಂದ ಧಮ್ಕಿ ವೀರ ಕಿಕ್ಔಟ್. ಸಸ್ಪೆಂಡ್ ಆಯ್ತು ರಾಜೀವ್. ಅರೆಸ್ಟ್ ಯಾವಾಗ? ಮಹಿಳಾ ಅಧಿಕಾರಿಗೆ ಫೋನ್ ಮಾಡಿ ಬೆದರಿಕೆ ಹಾಕಿ ಪೌರುಷ ತೋರಿಸಿದ್ದ ಧಮ್ಕಿ ವೀರ ರಾಜೀವ್ ಗೌಡ ಈಗ ಬೀಲ ಸೇರಿದ್ದಾನೆ. ಶಿಡ್ಲಘಟ್ಟದಲ್ಲಿ ತಾನು ಆಡಿದ್ದೆ ಆಟ ಎಂದು ಆಟೋಪ ಮೆರೆತಿದ್ದ ಕಾಂಗ್ರೆಸ್ ಮುಖಂಡ ಅಡಗಿ ಕೂತಿದ್ದಾನೆ. ಈಗ ಕಾಂಗ್ರೆಸ್ ಪಕ್ಷದಿಂದ ಕೂಡ ಹೊರಹಾಕಲಾಗಿದೆ. ಆದರೆ ರಾಜೀವ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿ 11 ದಿನವಾದರೂ ಪೊಲೀಸರು ಇನ್ನೂ ಬಂಧಿಸಿಲ್ಲ. ಎಲ್ಲಿದ್ದಾನೆ ಮಹಿಳಾಧಿಕಾರಿ ನಿಂದಕ? ಎಫ್ಐಆರ್ ದಾಖಲಾಗ್ತಿದ್ದಂತೆ ತಲೆಮರೆಸಿಕೊಂಡಿರೋ ರಾಜೀವ್ ಗೌಡ ಎಲ್ಲಿದ್ದಾನೆ ಅನ್ನೋ ಸುಳಿವು ಕೂಡ ಸಿಕ್ಕಿಲ್ಲ. ಪೊಲೀಸರು ಹಲವು ತಂಡ ಮಾಡಿ ಹುಡುಕ್ತಿದ್ದೀವಿ ಎಂದರೂ ಇನ್ನೂ ಪತ್ತೆಯಾಗಿಲ್ಲ. ಸಂಬಂಧಿಕರೊಬ್ಬರ ಕಾರಿನಲ್ಲಿ ರಾಜೀವ್ ಪರಾರಿಯಾಗಿದ್ದು ಪೊಲೀಸರು ತಲಾಶ್ ಮುಂದುವರಿಸಿದ್ದಾರೆ. ಅವರನ್ನು ಬಂಧಿಸುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಅವರು ತಲೆಮರೆಸಿಕೊಂಡಿದ್ದಾರೆ. ಆದರೂ ಕೂಡ ನಾವು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅದನ್ನು ನಿರಂತರವಾದಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತು 3 ತಂಡ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಫೀಸರ್ನ ಬೈದಿದ್ದಾರೆ. ಇವ್ರಿಗೆ ಅದು ಯಾವುದೂ ಕಣ್ಣಿಗೆ ಕಾಣ್ತಾ ಇಲ್ಲ. ಗೃಹ ಮಂತ್ರಿಗಳು ನಾವು ಹಿಡಿತೀವಿ ಅಂತಾರೆ. ಬಹುಶಃ ಇವರು ವೀರಪ್ಪನ್ ಇದನ್ನೆಲ್ಲ ಕಾಡಲ್ಲಿ ಅಲ್ಲಿ ಹೋಗಿ ಸೇರ್ಕೊಂಡಿರ್ಬೇಕು, ಹಂಗಾಗಿ ಹಿಡಿಯೋಕ್ಕಾಗ್ತದೆ. ರಾಜೀವ್ ಗೌಡನನ್ನ ರಕ್ಷಿಸ್ತಿರೋದು ಯಾರು? ಇನ್ನು ರಾಜೀವ್ ಗೌಡನನ್ನ ರಕ್ಷಿಸ್ತಿರೋದು ಯಾರು ಎಂಬ ಪ್ರಶ್ನೆ ಕೂಡ ದೊಡ್ಡ ಮಟ್ಟದಲ್ಲಿ ಎದ್ದಿದೆ. ಸಚಿವ KH ಮುನಿಯಪ್ಪನವರೇ ರಾಜೀವ್ ಪರ ಕೆಲಸ ಮಾಡ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ಗೂ ಮುನಿಯಪ್ಪ ಕರೆ ಮಾಡಿದ್ರಂತೆ. ಆದರೆ ಪರಮೇಶ್ವರ್ ರಾಜೀವ್ ಗೌಡ ಮಾಡಿದ ತಪ್ಪನ್ನ ಸಹಿಸಲು ಆಗಲ್ಲ ಎಂದಿದ್ದಾರಂತೆ. ಅವರ ಪರವಾಗಿ ನೀವು ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಅನ್ನುವಂಥ ಟೀಕೆಗಳು ಎಲ್ಲ ಕೇಳಿ ಬರ್ತಾ ಇದೆ ಸರ್. ಅವರು ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು. ಅಕಸ್ಮಾತ್ ಇದಾಗಿದೆ, ಇದು ಆಗಬಾರ್ದಾಗಿತ್ತು. ಅದು ತಪ್ಪು ಮಾತಾಡಿದ್ದಾರೆ. ಅದಕ್ಕೆ ಕಾನೂನಿದೆ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ. ಸರ್, ಕಾನೂನು ಪೊಲೀಸರು ಹುಡುಕ್ತಾ ಇದ್ರು, ಅವತ್ತ ಸಿಗ್ತಾ ಇಲ್ಲ. ಅವರಿಗೆ ರಾಜಕೀಯ ಒತ್ತಡ ಇದೆ. ಅದರಲ್ಲಿ ಮುನಿಯಪ್ಪ ಅವ್ರ ನೀವು ಹುಡುಕೊಡ್ರಿ, ನಾವು ಹುಡುಕೋದಲ್ಲ ಸರ್. ಪೊಲೀಸ್ ನೀವು ಸುಮ್ಮನೆ ಏನು ಮಾತಾಡಬೇಕೋ ಮಾತಾಡಿ. ಟೀಕೆಗಳು ಹಂಗೆ ಕೇಳಿ ಬರ್ತಾ ಇದೆ ಸರ್. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವ್ನು ಸರಿಯಾಗಿ ಅವ್ನ ಬ್ಯಾಕ್ಗ್ರೌಂಡು ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ರಾಜೀವ್ ಗೌಡನನ್ನ ಸಸ್ಪೆಂಡ್ ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ. ಸರ್ಕಾರ ಕೂಡಲೇ ರಾಜೀವ್ನನ್ನ ಬಂಧಿಸಬೇಕಿದೆ. ಅಜ್ಞಾತ ಸ್ಥಳದಲ್ಲಿ ಅವಿತು ಕುಳಿತವನನ್ನ ಕಂಬಿ ಹಿಂದೆ ತಳ್ಳಬೇಕಿದೆ. ರಾಜೀವ್ ಗೌಡ ಅರೆಸ್ಟ್ ಆಗುವವರೆಗೂ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾತ್ರ ಈ ವಿಷಯದಲ್ಲಿ ಹಿಂದೆ ಸರಿಯೋ ಮಾತೇ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ರಾಜೀವ್ ಗೌಡ ಶಿಡ್ಲಘಟ್ಟ ಪೌರಾಯುಕ್ತಿಗೆ ಧಮಕಿ ಹಾಕಿ ಅಬ್ಸ್ಕಾಂಡ್ ಆಗಿ ಪರಾರಿಯಾಗಿ 10 ದಿನಗಳಾಗಿದೆ. ಪಕ್ಷ ರಾಜೀವ್ ಗೌಡನನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು, ಆದರೆ ಕಿಕ್ಔಟ್ ಮಾಡಿದೆ. ಆದರೆ ಇಷ್ಟೇ ಸಾಕ, ಇನ್ನೂ ಕೂಡ ಅರೆಸ್ಟ್ ಯಾಕಿಲ್ಲ? ಒಬ್ಬ ಸ್ಥಳೀಯ ಮುಖಂಡನನ್ನ, ಪೊಲಿಟಿಕಲ್ ಪಾರ್ಟಿಯ ಸ್ಥಳೀಯ ಮುಖಂಡನನ್ನ ಅರೆಸ್ಟ್ ಮಾಡೋದಕ್ಕೆ ಇಡೀ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಗೃಹ ಇಲಾಖೆಗೆ ಸಾಧ್ಯ ಆಗ್ತಾ ಇಲ್ವಾ? ಪೊಲೀಸರಿಗೆ ಸಾಧ್ಯ ಆಗ್ತಾ ಇಲ್ವಾ? ಯಾರು ಈ ರಾಜೀವ್ ಗೌಡನನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ? ಯಾರು ಇಷ್ಟೆಲ್ಲ ಮಾಡಿ ಅವ್ರನ್ನ ಮಡ್ಲಲ್ಲಿ ಇಟ್ಕೊಂಡು ಕಾಪಾಡ್ತಾ ಇದ್ದಾರೆ? 10 ದಿನ ಆದರೂ ಕೂಡ ಜಸ್ಟ್ ಒಂದು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಏನೆಲ್ಲ ಇದೆ ಡೀಟೇಲ್ಸ್ ನೋಡಿ. ವೀರಪ್ಪನ್ ಇದನ್ನೆಲ್ಲ ಕಾಡಲ್ಲಿ ಅಲ್ಲಿ ಹೋಗಿ ಸೇರ್ಕೊಂಡಿರ್ಬೇಕು, ಹಂಗಾಗಿ ಇಳಿಯಕ್ಕಾಗ್ತದೆ.
ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬಾಯಿಗೆ ಬಂದಂತೆ ನಿಂದಿಸಿದ್ದ ಧಮ್ಕಿ ವೀರ ರಾಜೀವ್ ಗೌಡನನ್ನ ಘಟನೆ ನಡೆದು 11 ದಿನಗಳ ಬಳಿಕ ಕಾಂಗ್ರೆಸ್ ಪಕ್ಷದಿಂದ ಹೊರಹಾಕಿದೆ. ರಾಜೀವ್ ಗೌಡನಿಂದಾದ ಮುಖಭಂಗದಿಂದ ತಪ್ಪಿಸಿಕೊಳ್ಳಲು ಅಮಾನತು ಮಾಡಿದೆ. ನಿರಂತರ ಸುದ್ದಿ ಪ್ರಸಾರ ಮಾಡಿ ರಾಜೀವ್ ಗೌಡ ಕರಾಳ ಮುಖವನ್ನ ಬಯಲು ಮಾಡಿದ್ದ ರಿಪಬ್ಲಿಕ್ ಕನ್ನಡ ಸಮರಕ್ಕೂ ಜಯ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷದಿಂದ ಧಮ್ಕಿ ವೀರ ಕಿಕ್ಔಟ್. ಸಸ್ಪೆಂಡ್ ಆಯ್ತು ರಾಜೀವ್. ಅರೆಸ್ಟ್ ಯಾವಾಗ? ಮಹಿಳಾ ಅಧಿಕಾರಿಗೆ ಫೋನ್ ಮಾಡಿ ಬೆದರಿಕೆ ಹಾಕಿ ಪೌರುಷ ತೋರಿಸಿದ್ದ ಧಮ್ಕಿ ವೀರ ರಾಜೀವ್ ಗೌಡ ಈಗ ಬೀಲ ಸೇರಿದ್ದಾನೆ. ಶಿಡ್ಲಘಟ್ಟದಲ್ಲಿ ತಾನು ಆಡಿದ್ದೆ ಆಟ ಎಂದು ಆಟಾಟೋಪ ಮೆರೆತಿದ್ದ ಕಾಂಗ್ರೆಸ್ ಮುಖಂಡ ಅಡಗಿ ಕೂತಿದ್ದಾನೆ. ಈಗ ಕಾಂಗ್ರೆಸ್ ಪಕ್ಷದಿಂದ ಕೂಡ ಹೊರಹಾಕಲಾಗಿದೆ. ಆದರೆ ರಾಜೀವ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿ 11 ದಿನವಾದರೂ ಪೊಲೀಸರು ಇನ್ನೂ ಬಂಧಿಸಿಲ್ಲ. ಎಲ್ಲಿದ್ದಾನೆ ಮಹಿಳಾಧಿಕಾರಿ ನಿಂದಕ? ಎಫ್ಐಆರ್ ದಾಖಲಾಗ್ತಿದ್ದಂತೆ ತಲೆಮರೆಸಿಕೊಂಡಿರೋ ರಾಜೀವ್ ಗೌಡ ಎಲ್ಲಿದ್ದಾನೆ ಅನ್ನೋ ಸುಳಿವು ಕೂಡ ಸಿಕ್ಕಿಲ್ಲ. ಪೊಲೀಸರು ಹಲವು ತಂಡ ಮಾಡಿ ಹುಡುಕ್ತಿದ್ದೀವಿ ಎಂದರೂ ಇನ್ನೂ ಪತ್ತೆಯಾಗಿಲ್ಲ. ಸಂಬಂಧಿಕರೊಬ್ಬರ ಕಾರಿನಲ್ಲಿ ರಾಜೀವ್ ಪರಾರಿಯಾಗಿದ್ದು ಪೊಲೀಸರು ತಲಾಶ್ ಮುಂದುವರಿಸಿದ್ದಾರೆ. ಅವರನ್ನು ಬಂಧಿಸುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಅವರು ತಲೆಮರೆಸ್ಕೊಂಡಿದ್ದಾರೆ. ಆದರೂ ಕೂಡ ನಾವು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅದನ್ನು ನಿರಂತರವಾದಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತು 3 ತಂಡ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಫೀಸರ್ನ ಬೈದಿದ್ದಾರೆ. ಇವ್ರಿಗೆ ಅದು ಯಾವುದೂ ಕಣ್ಣಿಗೆ ಕಾಣ್ತಾ ಇಲ್ಲ. ಗೃಹ ಮಂತ್ರಿಗಳು ನಾವು ಹಿಡಿತೀವಿ ಅಂತಾರೆ. ಬಹುಶಃ ಇವರು ವೀರಪ್ಪನ್ ಇದನ್ನೆಲ್ಲ ಕಾಡಲ್ಲಿ ಅಲ್ಲೋಗಿ ಸೇರ್ಕೊಂಡಿರ್ಬೇಕು, ಹಂಗಾಗಿ ಹಿಡಿಯೋಕ್ಕಾಗ್ತಾ ಇಲ್ಲ. ರಾಜೀವ್ ಗೌಡನನ್ನ ರಕ್ಷಿಸ್ತಿರೋದು ಯಾರು? ಇನ್ನು ರಾಜೀವ್ ಗೌಡನನ್ನ ರಕ್ಷಿಸ್ತಿರೋದು ಯಾರು ಎಂಬ ಪ್ರಶ್ನೆ ಕೂಡ ದೊಡ್ಡ ಮಟ್ಟದಲ್ಲಿ ಎದ್ದಿದೆ. ಸಚಿವ KH ಮುನಿಯಪ್ಪನವರೇ ರಾಜೀವ್ ಪರ ಕೆಲಸ ಮಾಡ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ಗೂ ಮುನಿಯಪ್ಪ ಕರೆ ಮಾಡಿದ್ರಂತೆ. ಆದರೆ ಪರಮೇಶ್ವರ್ ರಾಜೀವ್ ಗೌಡ ಮಾಡಿದ ತಪ್ಪನ್ನ ಸಹಿಸಲು ಆಗಲ್ಲ ಎಂದಿದ್ದಾರಂತೆ. ಅವರ ಪರವಾಗಿ ನೀವು ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಅನ್ನುವಂಥ ಟೀಕೆಗಳು ಎಲ್ಲ ಕೇಳಿ ಬರ್ತಾ ಇದೆ ಸರ್. ಅವರು ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು. ಅಕಸ್ಮಾತ್ ಇದಾಗಿದೆ, ಇದಾಗಬಾರ್ದಾಗಿತ್ತು. ಅದು ತಪ್ಪು ಮಾತಾಡಿದ್ದಾರೆ. ಅದಕ್ಕೆ ಕಾನೂನಿದೆ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ. ಅಲ್ಲ ಸರ್, ಕಾನೂನು ಪೊಲೀಸರು ಹುಡುಕ್ತಾ ಇದ್ರು, ಅವತ್ತ ಸಿಗ್ತಾ ಇಲ್ಲ. ಅವರಿಗೆ ರಾಜಕೀಯ ಒತ್ತಡ ಇದೆ. ಅದರಲ್ಲಿ ಮುನಿಯಪ್ಪ ಅವ್ರ ನೀವು ಹುಡುಕೊಡ್ರಿ. ನಾವು ಹುಡುಕೋದಲ್ಲ ಸರ್, ಪೊಲೀಸ್. ನೀವು ಸುಮ್ಮನೆ ಏನು ಮಾತಾಡಬೇಕೋ ಮಾತಾಡಿ. ಟೀಕೆಗಳು ಹಂಗೆ ಕೇಳಿ ಬರ್ತಾ ಇದೆ ಸರ್. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವ್ನು ಸರಿಯಾಗಿ ಅವ್ನ ಬ್ಯಾಕ್ಗ್ರೌಂಡು ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ರಾಜೀವ್ ಗೌಡನನ್ನ ಸಸ್ಪೆಂಡ್ ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ. ಸರ್ಕಾರ ಕೂಡಲೇ ರಾಜೀವ್ನನ್ನ ಬಂಧಿಸಬೇಕಿದೆ. ಅಜ್ಞಾತ ಸ್ಥಳದಲ್ಲಿ ಅವಿತು ಕುಳಿತವನನ್ನ ಕಂಬಿ ಹಿಂದೆ ತಳ್ಳಬೇಕಿದೆ. ರಾಜೀವ್ ಗೌಡ ಅರೆಸ್ಟ್ ಆಗುವವರೆಗೂ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾತ್ರ ಈ ವಿಷಯದಲ್ಲಿ ಹಿಂದೆ ಸರಿಯೋ ಮಾತೇ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.